ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಇರಾನ್ ಇಸ್ರೇಲ್ ನಡುವಿನ ಯುದ್ಧ 12ನೇ ದಿನಕ್ಕೆ ಅಂತ್ಯ. ಕದನ ವಿರಾಮ ಒಪ್ಪಂದಕ್ಕೆ ಒಪ್ಪಿದ ಉಭಯ ದೇಶಗಳು. ಎಲ್ಲರಿಗೂ ಅಭಿನಂದನೆಗಳು ಅಂತ ತಿಳಿಸಿದ ಟ್ರಂಪ್. ದಾಳಿಗೆ ಪ್ರತೀಕಾರ, ಅಮೆರಿಕ ವಿರುದ್ಧ ಇರಾನ್ ಅಟ್ಯಾಕ್. ಮಧ್ಯಪ್ರಾಚ್ಯದಲ್ಲಿ ಯುಎಸ್ ವಾಯುನೆಲೆಗಳ ಮೇಲೆ ದಾಳಿ. ಆಪರೇಷನ್ ಬಶೀರ್ ಅಲ್ ಫತಾಹ್ ಜಾರಿ. ದೋಹಾದ ಅಲ್ ಉದೈದ್ ಏರ್ಬೇಸ್ ಟಾರ್ಗೆಟ್. 19 ಮಿಸೈಲ್ ದಾಳಿಯಾಗಿದೆ ಎಂದ ಕತಾರ್. 14 ಕ್ಷಿಪಣಿ ಲೆಕ್ಕ ಹೇಳಿದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ ದಾಳಿಗೆ ದಿಕ್ಕಾಪಾಲಾಗಿ ಓಡಿದ ಕತಾರ್ನಲ್ಲಿರುವ ಜನ. ಮಾಲ್ ಒಂದರಲ್ಲಿ ಶಾಪಿಂಗ್ ಮೂಡ್ನಲ್ಲಿದ್ದವರು ಪ್ರಾಣ ಭಯದಿಂದ ಓಟ. ಕ್ಯಾಮೆರಾಗಳಲ್ಲಿ ಸೆರೆಯಾದ ಆತಂಕದ ದೃಶ್ಯ. ದಾಳಿ ಯಶಸ್ವಿ ಎಂದ ಇರಾನ್. ಕ್ಷಿಪಣಿ ತಡೆದಿದ್ದಾಗಿ ಹೇಳಿದ ಕತಾರ್. ನಮ್ಮ ನಿರ್ಧಾರ ಶೀಘ್ರದಲ್ಲೇ ಕಾಲವೇ ಉತ್ತರಿಸಲಿದೆ ಅಂತ ಗುಡುಗು. ವಾಯುಪ್ರದೇಶ ಮುಚ್ಚಿದ ಮಧ್ಯಪ್ರಾಚ್ಯದ ದೇಶಗಳು. ನಾವು ಯಾರಿಗೂ ಹಾನಿ ಮಾಡಿಲ್ಲ. ಯಾವುದೇ ಸಂದರ್ಭದಲ್ಲೂ ಯಾರಿಂದಲೂ ಯಾವುದೇ ಕಿರುಕುಳ ಸ್ವೀಕರಿಸಲ್ಲ. ನಾವು ಯಾರದ್ದೇ ದೌರ್ಜನ್ಯಕ್ಕೂ ಮಣಿಯೋದಿಲ್ಲ. ಇದು ಇರಾನ್ ಎಂದ ಖಮೇನಿ. ಇರಾನ್ ದಾಳಿ ಬೆನ್ನಲ್ಲೇ ಅಧ್ಯಕ್ಷ ಟ್ರಂಪ್ ಹೈ ಲೆವೆಲ್ ಮೀಟಿಂಗ್. ಇರಾನ್ ಮೇಲೆ ಇಸ್ರೇಲ್ ಜೊತೆ ಜಂಟಿ ಆಪರೇಷನ್ ಪ್ಲಾನ್. ಇರಾನ್ ದಾಳಿಯನ್ನ ಖಂಡಿಸಿದ ಸೌದಿ, ಯುಎಇ. ಕತಾರ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಹೈ ಅಲರ್ಟ್. ಸುರಕ್ಷಿತ ಸ್ಥಳ ಆಯ್ದುಕೊಳ್ಳಿ ಅಂತ ಎಚ್ಚರಿಕೆ. ಏರ್ ಇಂಡಿಯಾ ಹಾರಾಟ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತ. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ತಪ್ಪು. ಆಪರೇಷನ್ ಸಿಂಧೂರ ವೇಳೆ ಸರ್ವಪಕ್ಷ ಸಭೆಗೆ ಬಾರದೆ ಮೋದಿ ಅಹಂಕಾರ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿ. ನಮ್ಮೂರಲ್ಲಿ ಒಂದ್ ಚರಂಡಿ ರಸ್ತೆ ಮಾಡೋಕ್ಕಾಗ್ತಿಲ್ಲ. ಸ್ವಪಕ್ಷದ ಸರ್ಕಾರದ ಮತ್ತೊಬ್ಬ ಶಾಸಕನ ಬೇಸರ. ಟೂಲ್ ಫ್ಯಾಬ್ ಕಂಪನಿ ಉದ್ಘಾಟನೆಯಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಕಿಡಿ. ಬಿಆರ್ ಪಾಟೀಲ್ರಿಗೆ ಭೇಟಿಯಾಗಲು ಸಿಎಂ ಹೇಳಿದ್ದಾರೆ. ಅವರಿಗೆ ಯಾವ ರೀತಿ ತೊಂದರೆ ಆಗಿದೆ ಗೊತ್ತಿಲ್ಲ. ಕರೆಸಿ ಸಮಸ್ಯೆ ಬಗೆಹರಿಸುತ್ತಾರೆ ಎಂದ ಸಚಿವ ಎಂಸಿ ಸುಧಾಕರ್. ಸಿಂದಗಿ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ವಸತಿಗೆ ಕನ್ನ. ಮನೆ ಹಂಚಿಕೆಗೆ ಹಣ ಪಡೆದಿರೋ ಬಗ್ಗೆ ಆಡಿಯೋ ವೈರಲ್. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಸಿಕ್ತು ಮತ್ತೊಂದು ಸಾಕ್ಷಿ. ವಿಳಂಬ ಮಾಡದೆ ಒಳ ಮೀಸಲಾತಿ ಜಾರಿಗೊಳಿಸಿ ನೇಮಕಾತಿ ಅಧಿಸೂಚನೆ ಹೊರಡಿಸುವಂತೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಆಗ್ರಹ. ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ. ನನ್ನ ಮೇಲೆ ಬಂದಿರುವ ಆರೋಪಗಳು ಸುಳ್ಳು. ಇದೊಂದು ಕಿಡಿಗೇಡಿಗಳ ಷಡ್ಯಂತ್ರ. ಶ್ರೀಮಠಕ್ಕೆ ಬಂದಿರುವ ಭಕ್ತರ ಮೇಲಿನ ಹಲ್ಲೆ ನೋವು ತಂದಿದೆ. ಅಡವಿಸಿದ್ದೇಶ್ವರ ಮಠದ ಸ್ವಾಮೀಜಿ ಪ್ರತಿಕ್ರಿಯೆ. ಚಿತ್ರದುರ್ಗದ ನಂದಿಪುರ ಗುಜರಾಮದಲ್ಲಿ ಕೆರೆ ತೆರವು. ಅಡಿಕೆ ಸಸಿಗಳನ್ನು ಜೆಸಿಬಿ ಯಂತ್ರದಿಂದ ನಾಶ. ಡಿಸಿ ಕಚೇರಿ ಮುಂಭಾಗ ತಹಶೀಲ್ದಾರರ ವಾಹನಕ್ಕೆ ಅಡ್ಡ ಮಲಗಿ ರೈತರ ಫೈಟ್. ಐಎಎಸ್ ಅಧಿಕಾರಿ ವಿರುದ್ಧ ಮನಬಂದಂತೆ ಕಿರುಚಾಟ. ಹಾಡ್ ಕೇಳುತ್ತಾ ಕುಳಿತಿದ್ದಾಗ ಬೂಟುಗಾಲಲ್ಲಿ ಒದೆಯಲು ಬಂದ್ರು ಅಂತ ಆರೋಪ. ಬೆಂಗಳೂರು ಡಿಸಿ ಕಚೇರಿಯಲ್ಲಿ ಹೈಡ್ರಾಮಾ. ಮುಂಗಾರು ಮಳೆಗೆ ತುಂಬಿದ ಕೆಆರ್ಎಸ್ ಒಡಲು. ಡ್ಯಾಂ ಭರ್ತಿಯಾಗಲು 4 ಅಡಿ ಬಾಕಿ. ಜಲಾಶಯದಿಂದ 5,000 ಕ್ಯೂಸೆಕ್ ನೀರು ಬಿಡುಗಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.